ಸ್ನೇಹಿತರೆ, ಲೋಕಸಭಾ ಚುನಾವಣೆ ಹತ್ತಿರವಾಗ್ತಿದ್ದಂತೆ ರಾಷ್ಟ್ರ ರಾಜಕಾರಣದಲ್ಲಿ ಮಾತ್ರವಲ್ಲ ರಾಜ್ಯದ ರಾಜಕಾರಣದಲ್ಲೂ ಒಂದು ರೀತಿಯ ಅಚ್ಚರಿಯ ಬೆಳವಣಿಗೆಗಳು ಆಗ್ತಿದೆ. ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಮಾಜಿ ಮುಖ್ಯಮಂತ್ರಿಯಾದಂತಹ ಜಗದೀಶ್ ಶೆಟ್ಟರ್ ಬಿಜೆಪಿಗೆ ವಾಪಸ್ ಆಗಿದ್ದು ಭಾರಿ ಚರ್ಚೆಗೆ ಕಾರಣವಾಗಿತ್ತು. ಇದೀಗ ಮತ್ತದೇ ಮಾತುಗಳು ಕೇಳಿ ಬರ್ತಿದೆ. ಅದೇನಪ್ಪಾ ಅಂದ್ರೆ ರಾಜ್ಯ ರಾಜಕೀಯದಲ್ಲಿ ಏನಿದೆ, ಬಿಜೆಪಿಯನ್ನ ಬಿಟ್ಟು ಹೋದಂತಹ ಪ್ರಭಾವಿ ನಾಯಕರು ಇದೀಗ ಮತ್ತೆ ಬಿಜೆಪಿಗೆ ಸೇರ್ತಾರೆ ಎನ್ನುವಂತಹ ಮಾತು ಎಲ್ಲೆಡೆ ಕೇಳಿ ಬರ್ತಿದೆ. ಅದರಲ್ಲೂ ಕೂಡ ಇದೀಗ ಮತ್ತೊಬ್ಬ ಪ್ರಭಾವಿ ನಾಯಕ ಬಿಜೆಪಿಯನ್ನ ಸೇರ್ತಾರೆ ಎನ್ನುವಂತಹ ಮಾತು ಹೆಚ್ಚಾಗಿ ಕೇಳಿ ಬರ್ತಿದೆ. ಹಾಗಾದ್ರೆ ಆ ಪ್ರಭಾವಿ ನಾಯಕ ಯಾರು, ಅವರು ಕೊಟ್ಟ ಸುಳಿವು ಎಂತಹದ್ದು, ಆ ಕುರಿತ ಒಂದು ವಿಶೇಷ ವರದಿ ನಿಮ್ಮ ಮುಂದೆ. ಹೌದು ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರಬಹುದು, ಬಿಜೆಪಿ ಬೆಳವಣಿಗೆಯೇ ಒಂದು ಅಚ್ಚರಿಯಾಗಿರುವಂತಹದ್ದು. ಕೆಲವೊಂದು ಜನ ವಾಪಸ್ ಹೋಗ್ತಾರೆ, ಕೆಲವೊಂದು ಜನ ಬರ್ತಾರೆ. ಅದರಲ್ಲೂ ಕೂಡ ಮಾಜಿ ಮುಖ್ಯಮಂತ್ರಿಯಾದಂತಹ BS ಯಡಿಯೂರಪ್ಪನವರೇ ಬಿಜೆಪಿಯನ್ನ ಬಿಟ್ಟೋಗಿದ್ರು. ಅದರಿಂದ ಆದಂತಹ ಲಾಸ್ ನಿಮ್ಮೆಲ್ಲರಿಗೂ ಗೊತ್ತಿರುವಂತಹದ್ದೇ. KJP ಪಕ್ಷವನ್ನ ಕಟ್ಟಿದ್ರು, ತದನಂತರ ಅದರಿಂದ ವಾಪಸ್ ಬರುವಂತಹ ಕೆಲಸವನ್ನ ಮಾಡಿದ್ರು. ಆಮೇಲೆ ಬಿಜೆಪಿ ತನ್ನ ಹಿಡಿತವನ್ನ ಸಾಧಿಸಿತು. ಇನ್ನು ಈ ಇಂದಿನ ವಿಧಾನಸಭೆಯ ಸಮಯ ಏನಿದೆ, ಆಗ್ಲೂ ಕೂಡ ಬಿಜೆಪಿಯಲ್ಲಿ ಇಂತಹದ್ದೇ ಕೆಲವೊಂದು ಬೆಳವಣಿಗೆಗಳಾಗಿದ್ವು. ಟಿಕೆಟ್ ಹಂಚಿಕೆಯಿಂದ ಕೆಲವೊಂದು ರಾಜಕಾರಣಿಗಳು ಅಥವಾ ಕೆಲವೊಂದು ಶಾಸಕರೇನಿದ್ದಾರೆ ಅಂದ್ರೆ ಅವರೆಲ್ಲರೂ ಕೂಡ ಇದನ್ನ ಬಿಟ್ಟು ಹೋಗುವಂತ ಕೆಲಸವನ್ನ ಮಾಡಿದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಅದರಲ್ಲಿ ಜಗದೀಶ್ ಶೆಟ್ಟರ್ ಇರಬಹುದು, ಲಕ್ಷ್ಮಣ್ ಸವದಿ ಇರಬಹುದು, ಜನಾರ್ದನ್ ರೆಡ್ಡಿ ಇರಬಹುದು, ಹೀಗೆ ಹಲವಾರು ಜನರು ಭಿನ್ನಾಭಿಪ್ರಾಯ ಉಂಟಾಗಿ ಬಿಜೆಪಿಯಿಂದ ಹೊರ ಹೋಗಿದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವಂತ ವಿಚಾರ. ಇದೀಗ ಮತ್ತೆ ಬಿಜೆಪಿ ತನ್ನನ್ನ ಬಿಟ್ಟು ಯಾರೆಲ್ಲ ಹೋಗಿದ್ರೋ ಅವರೆಲ್ಲರನ್ನ ವಾಪಸ್ ಕರೆಸಿಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದೆ. ಅದರಲ್ಲೂ ಕೂಡ ವಿಜಯೇಂದ್ರರವರ ನಾಯಕತ್ವದಲ್ಲಿ ಈ ಕೆಲಸಗಳು ಆಗ್ತಾ ಇದೆ. ಇದರ ಮೊದಲ ಭಾಗವಾಗಿ ಇದೀಗ ಮಾಜಿ ಮುಖ್ಯಮಂತ್ರಿಯಾದಂತಹ ಜಗದೀಶ್ ಶೆಟ್ಟರ್ ಇತ್ತೀಚೆಗೆ ಬಿಜೆಪಿಯನ್ನ ಸೇರ್ಪಡೆಗೊಂಡ್ರು. ಅದರ ಬಗ್ಗೆ ಹಲವಾರು ಚರ್ಚೆಗಳು ಆಗಿದ್ವು. ಇದರ ನಡುವೆ ಇದೀಗ ಮತ್ತೊಬ್ಬರ ಹೆಸರು ಕೇಳಿ ಬರ್ತಾ ಇದೆ. ಅದ್ಯಾವುದಪ್ಪ ಅಂದ್ರೆ KRPP ಪಕ್ಷದ ಸಂಸ್ಥಾಪಕರಾದಂತಹ ಜನಾರ್ದನ್ ರೆಡ್ಡಿ ಏನಿದ್ದಾರೆ, ಅವರು ಇದೀಗ ಮತ್ತೆ ಬಿಜೆಪಿಯನ್ನ ಸೇರ್ತಾರೆ ಎನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಿದೆ. ಅವರ ಹೇಳಿಕೆಗಳು ಕೂಡ ಅಂತಹದ್ದೇ ಸುಳಿವನ್ನ ಕೊಡ್ತಾ ಇದೆ. ಹೌದು ಸ್ನೇಹಿತರೆ, ಇತ್ತೀಚೆಗೆ ನರೇಂದ್ರ ಮೋದಿ ಅವರ ಬಗ್ಗೆ ಅವರು ಮಾತನಾಡಿದ್ರು. ಮೋದಿಯವರು ಮತ್ತೊಮ್ಮೆ ಪ್ರಧಾನಿಯಾಗಬೇಕು ಎನ್ನುವಂತಹ ಮಾತುಗಳನ್ನು ಹೇಳಿದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರವೇ. ಇನ್ನು ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಜನಾರ್ದನ್ ರೆಡ್ಡಿ ಅವರು ಮಾಧ್ಯಮಗಳ ಮುಂದೆ ಮಾತನಾಡುತ್ತಿರ್ಬೇಕಾದ್ರೆ, ಸರ್ ನೀವು ವಾಪಸ್ ಬರ್ತೀರಾ, ಐನೂರು ಮಂಜುನಾಥ್ ವಾಪಸ್ ಬರ್ತಾರಾ, ಹೀಗೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳಿದಾಗ ಅದರ ಬಗ್ಗೆ ಕಾದು ನೋಡೋಣ ಎನ್ನುವಂತಹ ಮಾತುಗಳನ್ನ ಹೇಳಿದ್ದು ನೀವೆಲ್ಲರೂ ಗಮನಿಸಿರಬಹುದು. ಇನ್ನು BS ಯಡಿಯೂರಪ್ಪ ಏನಿದ್ದಾರೆ, ಅವರು ಕೂಡ ಇಂತಹ ಮಾತುಗಳನ್ನ ಹೇಳಿದ್ರು. ಕಾದು ನೋಡ್ಬೇಕು, ಇನ್ನು ಕೆಲವಾರು ಜನ ವಾಪಸ್ ಏನು ಹೋಗಿದ್ದಾರೆ ಅವರೆಲ್ಲರೂ ವಾಪಸ್ ಬರ್ತಾರೆ, ಅದರ ಜೊತೆಯಲ್ಲಿ ಹೊಸಬರು ಕೂಡ ವಾಪಸ್ ಬರ್ತಾರೆ ಎನ್ನುವಂತ ಮಾತುಗಳನ್ನು ಕೂಡ ಹೇಳಿದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವಂತ ವಿಚಾರವೇ. ಇನ್ನು ಸ್ನೇಹಿತರೆ, ಸಾಕಷ್ಟು ಬೆಳವಣಿಗೆಗಳ ನಡುವೆ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ 2022ರಲ್ಲಿ ಜನಾರ್ದನ ರೆಡ್ಡಿ ಬಿಜೆಪಿಯನ್ನ ಬಿಟ್ಟು ತನ್ನದೇ ಆದ ಪಕ್ಷವನ್ನ ಕಟ್ತಾರೆ. KRPP ಎನ್ನುವಂತಹ ಪಕ್ಷವನ್ನ ಕಟ್ಟಿ ಅದು ಉತ್ತರ ಕರ್ನಾಟಕದಲ್ಲಿ ನಿಲ್ಲುವಂತಹ ಕೆಲಸವನ್ನ ಕೂಡ ಮಾಡ್ತಾರೆ. ಅದಷ್ಟೇ ಅಲ್ಲದೆ ವಿಧಾನಸಭೆಗೆ ಭಾಗವಹಿಸಿ ಅವರು ಕೂಡ ಗೆಲುವನ್ನ ಸಾಧಿಸಿದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಈ ಬಾರಿ ಸುಮಾರು 8ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಲೋಕಸಭೆಗೆ ನಿಲ್ಲುವಂತಹ ಮಾತುಗಳನ್ನು ಕೂಡ ಆಡಿದ್ರು. ಆದ್ರೆ ಇದೀಗ ತನ್ನ ಅಭಿಪ್ರಾಯವನ್ನ ಬದಲಿಸಿದ್ದಾರೆ. ಅಂದ್ರೆ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಅವರು ಕಾಂಗ್ರೆಸ್ ಪರವಾಗಿ ಕೆಲವೊಂದು ಮಾತುಗಳನ್ನ ಹೇಳ್ತಾ ಇದ್ರು, ಕಾಂಗ್ರೆಸ್ ಪಕ್ಷದ ಬಗ್ಗೆ ಒಲವನ್ನು ತೋರಿದ್ರು. ಆದ್ರೆ ಇದೀಗ ಅದು ಬದಲಾಗಿದ್ದು ಬಿಜೆಪಿಯ ಪರ ಸಾಫ್ಟ್ ಕಾರ್ನರ್ ಅನ್ನ ಹೊಂದಿರುವಂತದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವಂತದ್ದೇ. ಈ ಎಲ್ಲಾ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಬಹುತೇಕ ಈಗಾಗಲೇ ಶೆಟ್ಟರ್ ಹೋಗಿದ್ರು, ವಾಪಸ್ ಬಂದಿದ್ದಾರೆ. ಇದೀಗ ಜನಾರ್ದನ್ ರೆಡ್ಡಿ ಕೂಡ ವಾಪಸ್ ಬರಬಹುದು ಎನ್ನುವಂತಹ ಹೇಳಿಕೆಗಳು ಇದೀಗ ಭಾರಿ ಚರ್ಚೆಗೆ ಕಾರಣವಾಗ್ತಾ ಇದೆ. ಇದೆಲ್ಲದರ ನಡುವೆ ವಿಜಯೇಂದ್ರ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನಾವು ಇಲ್ಲಿಯವರೆಗೂ ಅವರ ಜೊತೆ ಮಾತನಾಡಿಲ್ಲ ಎನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಸ್ನೇಹಿತರೆ, ಈ ಎಲ್ಲ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಜನಾರ್ದನ್ ರೆಡ್ಡಿ ಅವರಿಗೆ ಬಿಜೆಪಿಗೆ ಬರುವಂತಹ ಒಲವು ಇದೆ ಅನ್ನುವಂಥದ್ದು ಕನ್ಫರ್ಮ್ ಆಗುತ್ತೆ. ಅದೇ ಕಾರಣದಿಂದ ಈಗ ಅವರನ್ನೇನಾದ್ರೂ ಕರೆದ್ರೆ ಅವರು ವಾಪಸ್ ಬರುವ ಸಾಧ್ಯತೆಗಳು ಇದೆ. ಯಾಕಂದ್ರೆ ಅವರು ಹೇಳ್ತಾ ಇರೋದಷ್ಟೇ, ನಮಗೆ ನರೇಂದ್ರ ಮೋದಿ ಅವರು ಉತ್ತಮ ಆಡಳಿತವನ್ನ ಕೊಡ್ತಾ ಇದ್ದಾರೆ, ಅವರು ಮತ್ತೊಮ್ಮೆ ಪ್ರಧಾನಿಯಾಗಬೇಕು ಎನ್ನುವಂತಹ ಮಾತುಗಳನ್ನ ಹೇಳ್ತಾ ಇರೋದನ್ನೆಲ್ಲವನ್ನ ಗಮನಿಸ್ತಾ ಇದ್ರೆ ಬಹುತೇಕ ಇನ್ನೇನು ಕೆಲವೇ ದಿನಗಳಲ್ಲಿ ಏನಾದ್ರೂ ಬಿಜೆಪಿ ಆಫರ್ ಅನ್ನ ಇಟ್ರೆ ಜನಾರ್ದನ್ ರೆಡ್ಡಿ ವಾಪಸ್ ಬರಬಹುದು ಎನ್ನುವಂತಹ ಮಾತುಗಳು ಇದೀಗ ಕೇಳಿ ಬರ್ತಾ ಇದೆ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ನ್ಯೂಸ್. ಇಂತಹದ್ದೇ ಸುದ್ದಿಗಾಗಿ ನೋಡ್ತಾ ಇರಿ ಲಯನ್ TV ಕನ್ನಡ.